ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಇಂಗ್ಲಿಷ್ ಪರೀಕ್ಷೆಯನ್ನು ನೀವೆಲ್ಲರೂ ಚೆನ್ನಾಗಿ ಬರೆದಿರುವಿರೆಂಬುದಾಗಿ ಭಾವಿಸ್ತೇನೆ. ಅದರ ಕೀ ಆನ್ಸರ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳುವ. ಮೊದಲನೇದಾಗಿ MCQsಗಳು. ಪಾರ್ಟ್ ಎ. ಫಸ್ಟ್ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಡಿ, ರಿಚ್ ಜ್ಯುವೆಲ್. ಸೆಕೆಂಡ್ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಸೋಲ್ಸ್. ಮೂರನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಮ್ಯಾರಿಸೆಲಾ. ಫೋರ್ತ್ ಕ್ವಶನ್. ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ಎ ಕ್ರೌಡ್ ಆಫ್ ಸ್ಟಾರ್ಸ್. ಕ್ವಶನ್ ನಂಬರ್ 5. ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ, ನೇಟಿವ್ ಇಂಟೆಲಿಜೆನ್ಸ್. ಕ್ವಶನ್ ನಂಬರ್ 6. ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಎ, ವರ್ಡ್ ಅಂಡ್ ಗಾರ್ಡನ್ಸ್. ಕ್ವಶನ್ ನಂಬರ್ 7. ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ, ಬೋತ್ ದಿ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ. ಕ್ವಶನ್ ನಂಬರ್ 8. The correct option is option B. Question number 9. The correct option is option A. Question number 10. The correct option is option C. Karam Chedu Suvartamma. Question number 11. ಇದರಲ್ಲಿ ಮೊದಲನೇದಕ್ಕೆ ಉತ್ತರ was committed, ಎರಡನೇದಕ್ಕೆ was sentenced, ಮೂರನೇದಕ್ಕೆ was asked. 12ನೇ ಪ್ರಶ್ನೆ. ಮೊದಲನೇದಕ್ಕೆ ಉತ್ತರ ಲೀಪ್ಸ್ ಆ್ಯಂಡ್ ಬೌಂಡ್ಸ್, ಎರಡನೇದಕ್ಕೆ ಉತ್ತರ ಟು ಲುಕ್ ಅಪ್ ಟು. ಕ್ವಶನ್ ನಂಬರ್ 13. ರೀಡ್ ದಿ ಫಾಲೋವಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಪ್ರೊನೌನ್ಸ್ ಇನ್ ಸೈಡ್ ಎ ವಿತ್ ದಿ ನೌನ್ಸ್ ಆರ್ ನೌನ್ ಫ್ರೇಸಸ್ ಇನ್ ಸೈಡ್ ಬಿ ದೆ ರೆಫರ್ ಟು. ಇಲ್ಲಿ ವೇರ್ ಅಂದರೆ ಕಾಲೇಜ್ ಆಡಿಟೋರಿಯಂ, ಹೂ ಅಂದರೆ ಚೀಫ್ ಗೆಸ್ಟ್, ವಿಚ್ ಅಂದರೆ ರಿಥಮಿಕ್ ಸಾಂಗ್ಸ್, ದೇ ಸ್ಟೂಡೆಂಟ್ಸ್, ಇಟ್ ಕಾಲೇಜ್ ಡೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.